ಅದಕ್ಕೆ ಬುದ್ಧ ಹೇಳಿದ್ದು ಸಾವಿಲ್ಲದ ಮನೆಯ ಶಾಶ್ವತ ಎಂಬ ಅಂತ. ಇದರ ಅರ್ಥ ಏನು? ಎಲ್ಲರೂ ಮನೆಯಲ್ಲಿ ಸಾವದ, ಎಲ್ಲರ ಮನೆಯಲ್ಲೂ ಅನಿವಾರ್ಯದ, ಯಾರೂ ಸಾವನ್ನ ಗೆದ್ದವರಿಲ್ಲ ಜಗದಲ್ಲಿ ಅನ್ನುವಂಥದ್ದು. ಯಾವ ಧರ್ಮ ಗೆದ್ದಿಲ್ಲರಿ. ಮತ್ತು ಅನಂತಕುಮಾರ್ ಹೆಗಡೆ ನಿಮ್ಮ ಧರ್ಮ ಹೆಂಗೆ ಗೆಲ್ತದೆ ರೀ? ಅದನ್ನು ನೀವು ರಾಮನ ದೇವರು ಮಾಡ್ತಿರೋ ಅಥವಾ ಇತಿಹಾಸ ಸ್ಪರ್ಶ ಮಾಡಿ ನಿಮಗೆ ಬಿಟ್ಟಂಥ ವಿಷಯ. ಆದರೆ ಇತಿಹಾಸ ಸ್ಪರ್ಶ ಮಾಡಿದವ್ರನ್ನ ಅವು ಏನು ಮಾಡೋದು ತಪ್ಪು, ಅಹಿಂದಗಳನ್ನು ಟೀಕಾ ಮಾಡೋದು ತಪ್ಪು. ಅವ್ರು ಅದಿರಲ್ಲ ಮ್ಯಾಕ್ಸಿಮಮ್ ಇಲ್ಲ. ಅಹಿಂದದಲ್ಲೇ ಯಾರಿದ್ದಾರೆ? ಹಿಂದುಳಿದವರಿದ್ದಾರೆ. ಅಹಿಂದ ನೀವು ಕೇವಲ ಸಿದ್ದರಾಮಯ್ಯ ನೋಡಿ ಮಾತನಾಡಿಕ್ಕೆ ಹೋಗ್ಬೇಡ್ರಿ. ಸಿದ್ದರಾಮಯ್ಯನವರು ಅಹಿಂದ ಹೌದು ಅಲ್ಲೋ ನಂತರ ಚರ್ಚೆ ಅದು. ಆ ಜನಾಂಗದಲ್ಲಿ ಹುಟ್ಟಿರ್ಬೋದು ಅವರು. ಎಷ್ಟೋ ವಿಷಯಗಳು ಅವರು ಕಾಂಪ್ರಮೈಸು ಆಗಿದ್ದಾರೆ. ಅದನ್ನೆಲ್ಲ ಭಾವಿಸ್ಬಿಟ್ಟು ನಾವು ಸಿದ್ದರಾಮಯ್ಯ ಮುಖ್ಯ ಅಲ್ಲ. ಅಹಿಂದ ಸಂಘಟನೆ ನೀವು ಟೀಕಾ ಮಾಡಿದ್ರೆ ಅದು ತಪ್ಪು ಅಂತ. ಅಹಿಂದನ ಹಿಂದವರು, ಹಿಂದುಳಿದವರು, ಅದನ್ನ ಏನೋ ಟೈಟ್ಲ್ ಕೊಟ್ಟಿವಿ ನಾವು ಅಷ್ಟ. ಆತ್ಮ ಅಂತೀವಿ ನಾವು. ಆತ್ಮ ಯಾರು ನೋಡಿದಾರ, ಯಾರು ಕೇಳಿದಾರ, ಯಾರು ಮಾತಾಡಿದಾರ? ಈಗ ನಾವು ಮಾತಾಡ್ತಾ ಇದ್ದೀನಿ, ಅದು ಆತ್ಮ ಅನ್ಬೋದು, ಅದು ನೀವು ಮನಸ್ಸು ಅನ್ಬೋದು. ಅದು ಡಿಸೈಡ್ ಮಾಡೋದು ನಿಮ್ಮ ವೈಜ್ಞಾನಿಕ ವಿಚಾರಕ್ಕೆ ಬಿಟ್ಟಂಥದ್ದು. ಸುಸಂಸ್ಕೃತ ನೀವು ಹೇಳ್ಕೊಳ್ತೀರಿ ಮತ್ತು ನಿಜವಾಗಿ ಇದ್ದೀರಿ. ನಿಮ್ಮ ಭಾಷೆಯನ್ನು ನೋಡಿದಾಗ ಏಕವಚನದಲ್ಲಿ ಮಾತಾಡಿದಾಗ ನಾವು ಟೀಕಾ ಮಾಡೋಣ. ಬಟ್ ನೀವು ಅಭ್ಯಾಸ ಮಾಡಿದ್ದು ನೋಡಿದಾಗ ಅದನ್ನು ಸ್ವಲ್ಪ ಇಲ್ಲ ಸ್ವಲ್ಪ ಸತ್ಯದಿಂದ ಯಾಕೆ ಅಭ್ಯಾಸ ಮಾಡಬಾರ್ದು? ಹೌದು, ಗೋಡ್ಸೆ ಮಾಡಿದ್ದು ಸರಿನಂತ ವಾದ ಮಾಡೋರು. ಗೋಡ್ಸೆ ಇಂಥ ಒಂದು ಅಪರಾಧ ಮಾಡಿದ್ರು ನೀವು ಯಾಕೆ ವಿಚಾರ ಮಾಡಬಾರ್ದು? ಇನ್ನೂ ಇವತ್ತು ಗೋಡ್ಸೆ ಪರವಾಗಿ ಮಾತಾಡ್ತೀರಿ, ಮಾತಾಡ್ರಿ. ಅದರ ತಪ್ಪು ಮಾಡಿದ್ದು ತಪ್ಪು ಒಪ್ಪಿಕೊಳ್ರಿ. ಗೋಡ್ಸೆ ನೀವು ಪ್ರೀತಿ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಮಾಡಿರಿ ನಿಮ್ಮ ವಿಚಾರ. ಆದರೆ ಗೋಡ್ಸೆ ಮಾಡಿದ್ದು ಅಪರಾಧ ಅನ್ನೋದು ಮಾತ್ರ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಪೋಸ್ ಗಾಂಧಿಯವರು ಇದ್ದರೆ ಇವತ್ತು ಈ ದೇಶದ ಸ್ಥಿತಿ ಹಿಂಗೆ ಇರ್ತಿರಲಿಲ್ಲ. ನೋಡ್ರಿ, ಒಬ್ಬ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾವನ್ನು ಎಷ್ಟೋ ಚೇಂಜ್ ಮಾಡಿದರು. ಆದರೆ ಗಾಂಧಿ ನೆಲ್ಸನ್ ಮಂಡೇಲಾ ಅಲ್ಲ, ಅಧಿಕಾರಕ್ಕೆ ಎಂದೂ ಅಪೇಕ್ಷಿಸಲಿಲ್ಲ. ಮತ್ತು ಹಂಗಂತೇಳಿ ನೆಲ್ಸನ್ ಮಂಡೇಲಾ ಟೀಕಾ ಮಾಡ್ತಿರ್ತೀನಿ ಅಂತಲ್ಲ. ಆದರೆ ಒಬ್ಬರು ಇನ್ನೊಬ್ಬರು ಜಗತ್ತನ್ನು ಜನವನ್ನು ತಿಳ್ಕೊಂಡಿದ್ದ ಬರೀ ಹೇಳ್ತಾ ಇದ್ದೀನಿ ನಾನು. ಇವರು ಅಧಿಕಾರ ಬಯಸಲಿಲ್ಲ ಗಾಂಧೀಜಿಯವರು. ಆದರೆ ಅವ್ರು ಬದುಕಿದ್ರೆ ಒಬ್ಬ ಲೋಹೇನ್ ಅಂತವರು, ಮತ್ತೆ ಅವರು ಪಟೇಲ್ ಅಂತವರು ಈ ದೇಶವನ್ನು ಬದಲಾವಣೆ ಮಾಡೋಕ್ಕೆ ಶಕ್ತಿ ಆಗ್ತಿದ್ರು. ಅಂಥ ಕೊಂದವನನ್ನು ನೀವು ಆರಾಧ್ಯ ದೈವ ಅಂತ ಹೇಳ್ತೀರಿ, ಗೋಡ್ಸೆ ಶ್ರೇಷ್ಠ ಅಂತ ಹೇಳ್ತೀರಿ. ದೇಶ ಒಡೆದು ಹೋಗಿತ್ತು. ಗಾಂಧೀಜಿಯವ್ರು ಬದುಕಿ ಪೂರ್ವದಲ್ಲಿ ಒಡೆದು ಹೋಗಿಬಿಟ್ಟಿದ್ದು. ಅದು ಯಾಕೆ ಮನಸ್ಸುಗಳು ಒಡೆದು ಹೋಗಿಬಿಟ್ಟಿದ್ದು. ಹಿಂದೂ ಮುಸಲ್ಮಾನರಲ್ಲ ನಾವು ಬೇರೆನಪ್ಪ ಅನ್ನುವಂಥದ್ದು. ಅದಕ್ಕೆ ಜಿನ್ನಾ ಅವ್ರ ಕಾರಣ ಆಗಿರ್ಬೋದು, ಮತ್ತೆ ಅವ್ರ ಕಾರಣ ಆಗಿರ್ಬೋದು, ಮುಸ್ಲಿಂ ಲೀಗ್ ಕಾರಣ ಆಗಿರ್ಬೋದು, ನಮ್ಮ ಹಿಂದೂಗಳ ವರ್ತನೆ ಕಾರಣ ಆಗಿರ್ಬೋದು. ನಾವು ಹಿಂದೂಗಳು ಇವತ್ತು ಮುಸಲ್ಮಾನ ನಮ್ಮ ಅಂತಮ್ರಪ್ಪ ಅದು ನಿಜ ಒಳ ಮನಸ್ಸನ್ನು ನಾವು ಒಪ್ಕೊಳ್ಳೋದಿಲ್ಲ. ಇದು ಬಂದಿದ್ದರು ಅಂತ ಅವ್ರು ನಾವು ಹೊರಗಿನವರಪ್ಪ ಅಂತ ಅನ್ನುವಂಥ ಭಾವದಿಂದ ನಾವು ನೋಡ್ತಾ ಇರ್ತೀವಿ. ನಮ್ಮ ದೃಷ್ಟಿಗಳು ಬದಲಾಗಬೇಕಾಗ್ಯದ. ಅದೇ ರೀತಿ ಮುಸಲ್ಮಾನರಲ್ಲೂ ಆ ಭಾವನೆ ಬರಬೇಕಾಗ್ಯದ. ಅವರು ಇದನ್ನು ಚೇಂಜ್ ಮಾಡ್ಕೋಬೇಕು. ಅವರು ಹೌದಪ್ಪ, ನಾವೆಲ್ಲ ಕೂಡಿ ಒಂದೇ ಸೆಳಿದ್ವಿ, ನಾವೆಲ್ಲ ಅಂತಮ್ರತ್ತು ನಿಜವಾಗಿಯೂ ಒಂದು ಸ್ವೀಕಾರ ಮಾಡ್ಕೋಬೇಕು. ಅಂದಾಗ ನಾವೆಲ್ಲರೂ ನೆಮ್ಮದಿರಾಗಿ ಸಾಗ್ತದೆ. ನಾವು ಒಬ್ರನ್ನೊಬ್ರು ಸಂಶಯದಿಂದ ನೋಡೋದು, ಒಬ್ರೊಬ್ಬರನ್ನ ಒಂದು ಏನಪ್ಪ ಅಂತಂದ್ರೆ ಬೇರೆಪ್ಪ ನಾವೆಲ್ಲ ಅನ್ನೋಂಥ ದೃಷ್ಟಿಕೋನ ನೋಡೋದು, ಇದೆಲ್ಲದಕ್ಕೂ ಕಾರಣ ಇವು. ಅದಕ್ಕೆ ಅನಂತಕುಮಾರ್ ಹೆಗಡೆ ಅಂತವರು ಪ್ರಜ್ಞಾವಂತರು ಅಂತ ನಾವು ತಿಳ್ಕೊಳ್ತೀವಿ. ಅಂಥವ್ರು ಇದು ಮತ್ತೆ ವಿಚಾರ ಹೋಗೋಗಿದೆ. ನೀವು ಮಗನ ಅಂತಂದ್ರೆ ಈಗ ಎಷ್ಟು ಜನ ನಿಮ್ಮ ಮಗನ ಅಂತೇಳಿ ಈ ಒಂದು ಮಾಧ್ಯಮದಲ್ಲಿ ನಿಮ್ಮ ಟೀಕಾ ಮಾಡ್ತಾ ಇಲ್ಲ. ಅವು ಈಗಾಗಲೇ ವೀಡಿಯೋ ಮಾಡಿ ಬಿಡ್ತಾ ಇದ್ದಾರೆ. ಯಾಕೆ ನೀವು ಯಾರಿಗೆ ಬೇಕಾಗಿತ್ತು ರೀ ಮಗನ ಅನಿಸ್ಕೊಳ್ಳೋದ್ರೊಳಗೆ? ನಾವು ನಮ್ಮ ತಂದೆ ಮಕ್ಕಳಾದ್ರೆ ಸಾಕಪ್ಪ. ನೀವು ಹಿಂದೂ ಆದರೆ ಇಟ್ಕೊಳ್ರಿ, ಹಿಂದೂ ಮಗ ಆಗಿರ್ರಿ. ಅವ್ರು ಅಹಿಂದನ ಮಕ್ಕಳಾದ್ರೆ ಅಹಿಂದನ ಮಕ್ಕಳಾಗಿ ಇರಲಿ. ಆದರೆ ಅಹಿಂದುಗಳು ಯಾರು? ಅವರು ಇಲ್ಲಿ ಬಿದ್ದ ಜನ, ಇಲ್ಲಿ ದಲಿತರು, ಇಲ್ಲಿಯ ಏನಪ್ಪ ಅಂದ್ರೆ ಅತಿ ಹಿಂದುಳಿದವರು, ಅದ್ರ ಜೊತೆಗೆ ಮೈನಾರಿಟೀಸ್. ಇಲ್ಲಿದ್ದಂಥ ಮುಸ್ಲಿಮ್ಸ್ ಯಾರೂ ಅರಬ್ ಸ್ಥಾನದ ಬಂದವರಲ್ಲ. ಇಲ್ಲಿದ್ದಂಥವ್ರು ಕಾಲದ ಗರ್ಭದಲ್ಲಿ ಏನೋ ಅವ್ರು ಕನ್ವರ್ಟ್ ಆಗ್ಯದ. ಅದು ಕನ್ವರ್ಟ್ ಆಗಬಾರ್ದು. ಯಾಕಾದರೂ ಅವ್ರಿಗೆ ನೀವು ನಿಮ್ಮ ದೇವಸ್ಥಾನಗಳಲ್ಲೇ ನೀವು ನಿಮ್ಮ ಸಮಾನವಾಗಿ ನೋಡ್ಕೊಂಡಿದ್ರೆ, ನೀವು ಅವ್ರ ಪ್ರೀತಿ ತೋರಿಸಿದ್ರೆ ಅವ್ರ್ಯಾಕೆ ಬದಲಾಗ್ತಿದ್ರಿ? ಅವ್ರಿಗೂ ಶಿಕ್ಷಣ ಕೊಟ್ಟಿದ್ರೆ ಅವ್ರ್ಯಾಕೆ ಬದಲಾಗ್ತಿದ್ರಿ? ನೀವು ನಿಮ್ಮ ಗುಡಿಗಳಲ್ಲಿ ಗರ್ಭಗುಡಿಗೆ ಬರಲಾರ್ದಂಗೆ ನೀವು ರಿಸ್ಟ್ರಿಕ್ಷನ್ ಹಾಕಿದ್ರಿ, ಹೊರಗೆ ಇಟ್ರಿ. ಇವತ್ತು ಸಹಿತ ಪಾಲನೆಗಳಿದ್ದಾವೆ ಅನೇಕ ಗುಡಿಗಳಲ್ಲಿ. ಅಂದಾಗ ಅವ್ರು ಹೊರಗೆ ಹೋದ್ರು. ಅವ್ರ ಮಸೀದಿಲೆಲ್ಲ ಕರ್ಕೊಂಡು ತ್ಯಾಕಿ ಅವ್ರು ಬರ್ರಿ ಅಂತ ಹೇಳಿದರು. ಅಲ್ಲೂ ಇರ್ಬೋದು ಮೇಲು ಕೀಳು. ಅದು ಹೋದ್ಮೇಲೆ ಗೊತ್ತಾಗಿದ್ದು ಅವ್ರಿಗೆ. ಎಲ್ಲ ಕಡೆ ಮೇಲು ಕೀಳು ಇಲ್ಲಂತಲ್ಲ. ಶೇಖ್ ಸೈಯದ್ ಮೊಘಲ್ ಪಠಾಣ ಅಲ್ಲಿ ಮತ್ತೆ ಡಿವೈಡ್ ಹಾಕೋದು ಹೋಗ್ತಾ ಇರ್ತಾರೆ. ಅಲ್ಲಿಯೂ ಜನಾಂಗೀಯವಾಗಿ ಚೇಂಜ್ ಮಾಡ್ತಾ ಇರ್ತಾರೆ. ಸುನ್ನಿ ಮತ್ತು ಶಿಯಾಗಳ ತಿಕ್ಕಾಟಗಳು ಸಾಕಷ್ಟು ಅದೆಲ್ಲ ಗೊತ್ತಿದ್ದ ವಿಷಯನ. ಆದರೆ ನಾವು ಮೊದಲು ಸೇಮ್ ತೊಗೋಬೇಕಾಗಿತ್ತು. ನಾವು ಅವ್ರು ಪ್ರೀತಿ ಮಾಡೋಣ, ನಂತರ ಅವ್ರು ಬದಲಾಗ್ತಾರೆ ಬಿಡ್ತಾರೆ ಬಿಟ್ಟಂಥ ವಿಷಯ. ನಾನು ಇವತ್ತು ಹೇಳುವಂಥ ವಿಷಯ ಏನಪ್ಪ ಅಂತಂದ್ರೆ ಗಂಭೀರವಾಗಿ ಸಿದ್ದರಾಮಯ್ಯನವ್ರು ಹೇಗೆ ವಚನ ಮಾತಾಡ್ತಾರೆ ಅಂತೇಳಿ ನೀವು ಮಾತಾಡಿದ್ರಿ, ಸರಿ ತಪ್ಪ ಬೇರೆ. ಹಾಗಿದ್ರೆ ಮೋದಿಜಿಯವರೇನು ಎಲ್ಲರೂ ಏನಪ್ಪ ನಮ್ಮವ್ರಂತ ಅಥವಾ ನಮ್ಮದಂತೇಳಿ ಒಬ್ಬ ಹೆಣ್ಮಗಳಿಗೆ ನೀವು ಏನು ಮಾತಾಡಿದ್ರಿ ಹೇಳಿ ಜರ್ಸಿ